ಫಾತಿಮಾ ಶೇಖ್ ಭಾರತದ ಮೊದಲ ಮುಸ್ಲಿಂ ಶಿಕ್ಷಕಿ ಮತ್ತು ಸ್ತ್ರೀವಾದಿ. ಫಾತಿಮಾ ಶೇಖ್ ಅವರು ಭಾರತದಲ್ಲಿ ಮಹಿಳೆಯರ ಶಿಕ್ಷಣಕ್ಕಾಗಿ ಹೋರಾಡಿದ ಮೊದಲ ಮುಸ್ಲಿಂ ಮಹಿಳೆ. ಅವರು 1831ರಲ್ಲಿ ಪುಣೆಯಲ್ಲಿ ಜನಿಸಿದರು. ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರೊಂದಿಗೆ ಸೇರಿಕೊಂಡು ಕೆಳಜಾತಿಯ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವ ಕೆಲಸವನ್ನು ಮಾಡಿದರು. ಫಾತಿಮಾ ಶೇಖ್ ಅವರ ಕೊಡುಗೆಗಳು: ಮೊದಲ ಮುಸ್ಲಿಂ ಶಿಕ್ಷಕಿ, ಭಾರತದಲ್ಲಿ ಮೊದಲ ಮುಸ್ಲಿಂ ಮಹಿಳೆಯಾಗಿ ಶಿಕ್ಷಕಿಯಾದರು. ಸಾಮಾಜಿಕ ಸುಧಾರಕಿ, ಕೆಳಜಾತಿಯ ಹೆಣ್ಣುಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡಿದರು. ಸ್ತ್ರೀವಾದಿ, ಮಹಿಳೆಯರ ಸಮಾನತೆಗಾಗಿ ಕೆಲಸ ಮಾಡಿದರು. ಫುಲೆ ದಂಪತಿಗಳಿಗೆ ಬೆಂಬಲ, ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಕೆಲಸಕ್ಕೆ ಬೆಂಬಲ ನೀಡಿದರು. ಫಾತಿಮಾ ಶೇಖ್ ಅವರ ಜೀವನ ಮತ್ತು ಆಂಧ್ರಪ್ರದೇಶ ಸರ್ಕಾರ ಫಾತಿಮಾ ಶೇಖ್ ಅವರ ಬಗ್ಗೆ ಪಾಠವನ್ನು ಶಾಲಾ ಪಠ್ಯಪುಸ್ತಕಗಳಲ್ಲಿ ಸೇರಿಸಿದೆ. ಗೂಗಲ್ ಡೂಡಲ್ ಫಾತಿಮಾ ಶೇಖ್ ಅವರಿಗೆ ಗೌರವ ಸಲ್ಲಿಸಲು ಗೂಗಲ್ ಡೂಡಲ್ ಅನ್ನು ರಚಿಸಿದೆ. ನೀವು ಫಾತಿಮಾ ಶೇಖ್ ಅವರ ಬಗ್ಗೆ ಇನ್ನೇನು ತಿಳಿಯಲು ಬಯಸುತ್ತೀರಿ?